ನಿತೀಶ್ ನಿವಾಸದಲ್ಲಿ ಹಿರಿಯ ನಾಯಕರ ಸಭೆ ನಡೆದಿದೆ. ಈಗಾಗಲೇ ಮೋದಿಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾಗಿದೆ. ಅದರ ಬೆನ್ನಲ್ಲೇ ಮಹತ್ವದ ಮೀಟಿಂಗ್ ನಡೆದಿದೆ. ಜೆಡಿಯು ಹಿರಿಯ ನಾಯಕರ ಸಭೆ ಕರೆದಿದ್ದಾರೆ ನಿತೀಶ್ ಕುಮಾರ್. ಸರ್ಕಾರ ರಚನೆಗೆ ಬೆಂಬಲವನ್ನ ಘೋಷಣೆ ಮಾಡಿದೆ ಈಗ ಜೆಡಿಯು. ಅದರ ಬೆನ್ನಲ್ಲೇ ಈ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಬಹಳ ಮಹತ್ವ ಪಡ್ಕೋತಾ ಇದೆ. ಕಾರಣ ಏನೆಲ್ಲ ಬೇಡಿಕೆಗಳನ್ನ ಇಡಬೇಕು ಅನ್ನೋದರ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಮೋದಿ ಸರ್ಕಾರದಲ್ಲಿ ಪ್ರಬಲ ಖಾತೆಗಳಿಗೆ ಬೇಡಿಕೆಯನ್ನ ಇಡೋದ್ರ ಬಗ್ಗೆ ಮೀಟಿಂಗ್ ನಲ್ಲಿ ಚರ್ಚೆ ಆಗ್ತಾ ಇದೆ. ಎಷ್ಟು ಖಾತೆ ಕೇಳಬೇಕು, ಯಾವ್ಯಾವ ಖಾತೆಗಳನ್ನ ಕೇಳಬೇಕು ಅನ್ನೋದರ ಬಗ್ಗೆ ಹಿರಿಯ ನಾಯಕರು ಚರ್ಚೆ ನಡೆಸಿದ್ದಾರೆ. ಪ್ರಮಾಣ ವಚನ ಇನ್ನೇನು ಬಂತು, ಪ್ರಮಾಣ ವಚನದಲ್ಲಿ ಭಾಗಿ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಕೇಂದ್ರದಲ್ಲಿ ಸರ್ಕಾರ ರಚನೆ ಕಸರತ್ತು ಒಂದು ಕಡೆ, ಮತ್ತೊಂದು ಕಡೆ ಮಿತ್ರ ಪಕ್ಷಗಳಲ್ಲೂ ಕೂಡ ಬಹಳ ಜೋರಾದ ಚಟುವಟಿಕೆ ನಡೀತಾ ಇದೆ. ಸಿಎಂ ನಿತೀಶ್ ನಿವಾಸದಲ್ಲಿ ಹಿರಿಯ ನಾಯಕರ ಸಭೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ದೆಹಲಿಯಿಂದ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಸರ್ಕಾರ ರಚನೆಯ ಕುರಿತಂತೆ ಮುಂದೆ ಏನೆಲ್ಲ ಹೆಜ್ಜೆಗಳನ್ನ ಇಡಬೇಕು ಅನ್ನೋದರ ಬಗ್ಗೆ ಒಂದು ಕಡೆ ಬಿಜೆಪಿ ಮೀಟಿಂಗ್ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿಗೆ ಬೆಂಬಲವನ್ನ ಕೊಟ್ಟಂತಹ ಮೈತ್ರಿ ಪಕ್ಷ ಆ ಪಾಳೆಯದಲ್ಲೂ ಕೂಡ ಬಹಳ ಚಟುವಟಿಕೆಗಳು ಗರಿಗೆದರುತ್ತಾ ಇದೆ. ಸಿಎಂ ನಿತೀಶ್ ನಿವಾಸದಲ್ಲಿ ನಡೀತಾ ಇರುವಂತಹ ಸಭೆ, ಸದ್ಯದ ಮಾಹಿತಿಯ ಪ್ರಕಾರ ಏನೆಲ್ಲ ಬೇಡಿಕೆಗಳನ್ನ ಮುಂದೆ ಇಡಬಹುದು ಅಂತ? ಶ್ವೇತಾ, ಎರಡು ಪ್ರಮುಖ ಅಂಶಗಳು ಜೆಡಿಯು ಭಾಗದಲ್ಲಿ ಚರ್ಚೆ ಆಗ್ತಾ ಇದೆ ಅನ್ನುವಂಥದ್ದು. ಅದರ ಜೊತೆಗೆ ಈ ಬಿಜೆಪಿ ಕಟ್ಟೆಯಲ್ಲೂ ಕೂಡ ಇದು ಬಹಳ ದೊಡ್ಡದಾಗಿ ಕಳೆದ 3-4 ದಿನಗಳಿಂದಲೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಏನು ಅಂದ್ರೆ, ಒಂದು ಸರ್ಕಾರ ರಚನೆಯಲ್ಲಿ ನಮ್ಮ ಪಾತ್ರ ಹೇಗಿರಬೇಕು, ಮತ್ತೆ ಎಷ್ಟು ಲಾಬಿ ಮಾಡಿ ತೆಗೆದುಕೊಳ್ಳಬಹುದು, ಬಿಹಾರಕ್ಕೆ ಎಷ್ಟು ಸಚಿವ ಸ್ಥಾನಗಳನ್ನ ಕೇಳಬಹುದು ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಅದು ಒಂದು ಕಡೆ. ಎರಡನೇದಾಗಿ ಕಳೆದ 4-5 ದಿನಗಳಿಂದಲೂ ಕೂಡ, ಅಂದ್ರೆ ಸರ್ವೆಗಳ ಬಂದ ಬಳಿಕ ನಿತೀಶ್ ಕುಮಾರ್ ಪ್ರಧಾನಿಗಳನ್ನ ಭೇಟಿ ಆಗ್ತಾರೆ. ಆ ಸಂದರ್ಭದಿಂದಲೂ ಕೂಡ ಬಹಳ ಚರ್ಚೆ ಆಗ್ತಾ ಇರುವಂತ ಮತ್ತೊಂದು ವಿಚಾರ ಏನು ಅಂತ ಅಂದ್ರೆ, ನಿತೀಶ್ ಕುಮಾರ್ರನ್ನ ಹೊಸ ಸರ್ಕಾರದಲ್ಲಿ ನಾವು ನೋಡಬಹುದಾ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಕಾರಣ ಇಷ್ಟೇ, ನಿತೀಶ್ ಕುಮಾರ್ ಅನುಭವಿ ರಾಜಕಾರಣಿ. ಅವರು ಕೇಂದ್ರ ಸರ್ಕಾರದಲ್ಲಿ ಅವರ ಪಾತ್ರ ಇದ್ರೆ ಬಹಳ ಒಳ್ಳೆಯದು ಅನ್ನುವಂತ ತೀರ್ಮಾನಕ್ಕೆ ಬಿಜೆಪಿ ಕಟ್ಟೆಯಲ್ಲಿ ಚರ್ಚೆ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲೇ ಮೊನ್ನೆ ಭೇಟಿ ಕೂಡ ಆಗಿದೆ. ಅದರ ವಿಚಾರವಾಗಿ ಚರ್ಚೆ ಆಗಿದೆ ಮೋದಿ ಮತ್ತೆ ನಿತೀಶ್ ಕುಮಾರ್ ಮಧ್ಯೆ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ದೆಹಲಿಯಲ್ಲಿ ಕೇಳಿ ಬರ್ತಾ ಇರುವಂತಹ ವಿಚಾರ. ಇದು ಕೂಡ ಈ ಎರಡು ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ ಜೆಡಿಯು ಮೀಟಿಂಗ್ ಅಲ್ಲಿ. ಮೊದಲನೇದಾಗಿ ಅವರು 3-4 ಸ್ಥಾನಗಳನ್ನ ಕೇಳಬೇಕು ಅನ್ನುವಂಥದ್ದು, ಕೇಳಬೇಕು ಅನ್ನೋಂಥದ್ದು ಜಾಸ್ತಿ ಕೇಳ್ತಾರೆ, ಪಡ್ಕೋಬೇಕು, ಇಷ್ಟಾದ್ರೂ ನಾವು ಪಡ್ಕೋಬೇಕು ಅನ್ನುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅವರಿಗೆ ಏನು ಬಿಹಾರಕ್ಕೆ ಹೆಚ್ಚು ಸಹಾಯ ಆಗುತ್ತೆ ಆ ಖಾತೆಗಳ ಮೇಲೆ ಕಣ್ಣಿಟ್ಕೊಂಡು ಕೂತಿರುವಂತದ್ದು. ಒಂದು ರೈಲ್ವೆ ಇರಬಹುದು, ಆರೋಗ್ಯ ಇರಬಹುದು, ಈ ಒಂದು ಖಾತೆಗಳನ್ನ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಅದರಿಂದ ಆ ಖಾತೆಗಳನ್ನ ಪಡ್ಕೊಳ್ಳೋದ್ರ ಮೂಲಕ ಬಿಹಾರಕ್ಕೆ ಒಂದಷ್ಟು ಹೆಚ್ಚು ಯೋಜನೆಗಳನ್ನ ತೆಗೆದುಕೊಂಡು ಹೋಗಬಹುದು ಅನ್ನುವಂಥದ್ದು ಅವರ ಯೋಚನೆ ಇದೆ. ಅದರ ಜೊತೆಗೆ ಅವ್ರದ್ದು ಈ ಸ್ಪೆಷಲ್ ಅನುದಾನ ಅವೆಲ್ಲವೂ ಕೂಡ ಆ ಬಾರ್ಗೈನಿಂಗ್ ಸಂದರ್ಭದಲ್ಲಿ ಬರ್ತವೆ. ಅವ್ರಿಗೂ ಕೂಡ ಕೇಳ್ತಾರೆ, ವಿಶೇಷ ಅನುದಾನ ಬೇಕು ರಾಜ್ಯದ ಅಭಿವೃದ್ಧಿಗೆ ಅನ್ನುವಂತ ನಿಟ್ಟಿನಲ್ಲಿ. ಆದ್ರೆ ಇವತ್ತು ಪ್ರಮುಖವಾಗಿ ಫೋಕಸ್ ಆಗ್ತಾ ಇರುವಂತದ್ದು ರಾಜಕೀಯ ಚರ್ಚೆ. ಅಂದ್ರೆ ಈ NDA ಮೈತ್ರಿಕೂಟದಲ್ಲಿ ಜೆಡಿಯುನ ಪಾಲು ಎಷ್ಟು ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಅದು ಹೇಗೆ ಪಾತ್ರ ನಿರ್ವಹಿಸಬೇಕು ಅನ್ನುವಂಥದ್ದು ಇನ್ನೊಂದು ಮಾರ್ಗ. ಮತ್ತೆ ನಿತೀಶ್ ಕುಮಾರ್ ಅವರನ್ನ ದೆಹಲಿಗೆ ಕರೆತರಬೇಕು ಅಂದ್ರೆ ದೆಹಲಿ ಸರ್ಕಾರ, ಕೇಂದ್ರ ಸರ್ಕಾರದಲ್ಲಿ ಅವ್ರ ಮುಖ ಇರಬೇಕು ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಅಂತಿಮವಾಗಿ ಈ ಸಭೆಯ ಬಳಿಕ ಒಂದಷ್ಟು ಮಾಹಿತಿಗಳು ಹೊರಗಡೆ ಬರ್ತವೆ, ಕಾದ್ ನೋಡಬೇಕಾಗುತ್ತೆ ಶ್ವೇತಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.